ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇರೋರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿದ್ದು ಅಲ್ಲಿ ತೋಟದ ಹತ್ರ ಜೇನು ಕಡ್ಡಿ ಕಟ್ಟಿತ್ತಂತೆ ತೊಗೊಬಂದಿದ್ದಾರೆ ನಮ್ಮ ಮನೆಯವರು. ತೊಗೊಬಂದು ಅಲ್ಲಿ ತಟ್ಟೆಲಿ ಇಟ್ಟಿದ್ದಾರೆ. ನಮ್ಮ ಚಿಂಟು ನೋಡಿ ಚಪಾತಿ ಮಾಡಿಕೊಟ್ಟಿದ್ರೆ ಅದಕ್ಕೆ ಹೋಗಿ ಸಾಸ್ ಹಾಕ್ಕೊಂಡು ಫುಲ್ಲು ಸಾಸ್ ಹಾಕ್ಕೊಂಡು ಆನಿಯನ್ ಚಪಾತಿ ಮಾಡಿಕೊಂಡು ಅದಕ್ಕೆ ಸಾಸ್ ಹಾಕ್ಕೊಂಡು ತಿಂತಾಯಿದ್ದಾನೆ ಫ್ರೆಂಡ್ಸ್. ರೋಲ್ ಮಾಡಿಕೊಂಡು ಚಪಾತಿ ಮಾಡೋಕ್ಕೆ ಹೋಗಿ ನೋಡಿ ನಾವಂತರ ಮಾಡಿಟ್ಟಿದ್ದಾರೆ. ಎಗ್ ರೋಲ್ ಏನೋ ಮಾಡ್ಕೊಂಡಿದ್ದಾರೆ. ಶ್ರಾವಣದ ಹಿಂದಿನ ದಿನದ ವ್ಲಾಗ್ ಫ್ರೆಂಡ್ಸ್ ಇದು. ಶ್ರಾವಣಕ್ಕೆ ಮುಂಚೆ ಹಿಂದೆ ಲಾಸ್ಟ್ ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ ನೋಡಿ. ಇದು ಕ್ಲಿಪ್ಪಿಂಗ್ಸ್ ಹಾಕೋದು ಮರ್ತೋಗಿದ್ದೆ ನಾನು. ಅದರಲ್ಲಿ ಹೋಗಿ ಎಗ್ ಚಪಾತಿ ಮಾಡಿಕೊಂಡು ಈ ಥರ ಎಲ್ಲ ಕ್ಲೀನ್ ಮಾಡಿ ಗಲೀಜು ಮಾಡಿಟ್ಟಿದ್ರು. ಎಲ್ಲದನ್ನು ನಾನು ಮತ್ತೆ ಕ್ಲೀನ್ ಮಾಡಿದೆ. ಫುಲ್ ಮೆಸ್ಸಿ ಮಾಡಿಬಿಟ್ಟಿದ್ರು ಫ್ರೆಂಡ್ಸ್ ಕಿಚನ್ನ. ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಮಲಗಿ ಪಾತ್ರೆ ಎಲ್ಲ ತೊಳೆದಿಟ್ಟು ಮಲಗಿದ್ದಾಯಿತು ನೋಡಿ. ಈ ಥರ ಎಲ್ಲ ನೀಟ್ ಮಾಡಿದ್ದೀನಿ. ಹಾಗೆ ಇದು ಜೇನು ತಗೊಬಂದಿದ್ರಲ್ಲ ಅದರದ್ದು ವೀಡಿಯೋ ಇದು ನೋಡಿ. ಎಲ್ಲ ಬಿಡಿಸ್ತಾ ಇದ್ದಾರೆ. ಪ್ಯೂರ್ ಜೇನು ಫ್ರೆಂಡ್ಸ್ ನೋಡಿ ಹೆಂಗೆ ಸೋರ್ತಾ ಇದೆ ನೋಡಿ ಜೇನುತುಪ್ಪ ಅಲ್ಲಿ ಕಡ್ಡಿಯಿಂದ. ನೇರಳೆ ಮರಕ್ಕೆ ಕಟ್ಟಿತ್ತಂತೆ ಬೋರ್ ಹತ್ರ ತೋಟದಲ್ಲಿ. ಅದನ್ನು ತಗೊಬಂದಿದ್ದಾರೆ ನಮ್ಮ ಮನೆಯವರು. ಇನ್ನೊಂದು 2 ದಿವಸ ಹೋದರೆ ಎಲ್ಲ ಇದಾಗ್ಬಿಡುತ್ತೆ ಅಂತ ತಗೊಬಂದು ಎಲ್ಲ ಒಂದು ತಟ್ಟೆಗೆ ಹಾಕಿ ನೋಡಿ. ಪ್ಯೂರ್ ಹನಿ ಅದು, ಯಾವುದೇ ಥರ ಕೆಮಿಕಲ್ ಮಿಕ್ಸ್ ಇಲ್ಲ. ಹಾಗೆ ನೆಕ್ಸ್ಟ್ ದಿನ ಇದು ಪೂಜೆದು ವ್ಲಾಗ್ ಆಗಿರುತ್ತೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಪೂಜೆ ಮಾಡ್ಕೊತಾ ಇದ್ದೀನಿ. ದೇವ್ರ ಮನೆ ಚಿಕ್ಕದು ಇರೋದ್ರಿಂದ ಕುತ್ಕೊಂಡು ಪೂಜೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಫ್ರೆಂಡ್ಸ್ ನೋಡಿ. ಇಷ್ಟೇ ಇರೋದು ದೇವ್ರ ಮನೆ. ಎಲ್ಲಿ ಆಚೆ ಕೃಷ್ಣ ಇಟ್ಟಿದ್ದೀವಲ್ಲ ಹಾಲಲ್ಲಿ ಅದಕ್ಕೂ ಕಡ್ಡಿ ಹಚ್ತೀನಿ ಡೈಲಿ ನಾನು. ಹಾಗೆ ನಮ್ಮರದ್ದೇ ಇದು ನೇರಳೆ ಹಣ್ಣು ತಿನ್ನೋದಕ್ಕೆ ಅಂತ ಕಿತ್ಕೊಬಂದು ತೊಳೆದ್ಬಿಟ್ಟು ಉಪ್ಪು ಹಾಕಿ ನೆನೆ ಹಾಕಿಟ್ಟು ತಿನ್ನೋದು ಫ್ರೆಂಡ್ಸ್. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಫ್ರೂಟ್ಸು ತರಕಾರಿ ಬರುತ್ತೋ ಅದೆಲ್ಲ ತಿನ್ನಬೇಕು ಫ್ರೆಂಡ್ಸ್. ಅದೆಲ್ಲ ನಮ್ಮ ಬಾಡಿಗೆ ಒಂಥರ ಎನರ್ಜಿ ಆಗಿರುತ್ತೆ. ಯಾವ ಸೀಸನಲ್ಲಿ ಯಾವ ಫ್ರೂಟ್ಸ್ ಬರುತ್ತೆ ಅದನ್ನೆಲ್ಲ ತಿನ್ನಬೇಕು. ಆವಾಗಲೇ ನಮಗೆ ಹೆಲ್ತು ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನೋಡಿ ಹಸುಗೆ ಏನೋ ಹುಷಾರಿಲ್ಲ, ಸರಿಯಾಗಿ ಮೇವು ತಿಂತಾ ಇರಲಿಲ್ಲ. ಅದಕ್ಕೇನೋ ಔಷಧಿ ಹಾಕ್ತಾಯಿದ್ದಾರೆ ನಮ್ಮ ಮನೆಯವರು. ಇಬ್ಬರು ಹಿಡ್ಕೊಂಡು. ಯಪ್ಪ ಅದು ಕುಡಿಯೋದೇ ಇಲ್ಲ ಫ್ರೆಂಡ್ಸ್. ತುಂಬ ಕಷ್ಟ. ಅದಕ್ಕೆ ಏನಾದರೂ ಹುಷಾರಿಲ್ಲದೆ ಆಗಿಬಿಟ್ರೆ ಹಸುಗಳಿಗಂತೂ ಸಖತ್ತು ಕಷ್ಟ. ಅವಕ್ಕೆ ಹಾಗೆ ನೋಡಿ ಇದಕ್ಕೆ ಔಷಧಿ ಹಾಕೋದು ಅಂದರೆ ತುಂಬಾ ಕಷ್ಟ ಫ್ರೆಂಡ್ಸ್. ಒಂದು 15 ದಿವಸ ಹುಷಾರಿಲ್ಲದೆ ಆಗಿಬಿಟ್ಟು ತುಂಬಾ ಖರ್ಚು ಮಾಡಿದ್ವಿ ಡಾಕ್ಟ್ರಿಗೆ ಇಂಜೆಕ್ಷನ್ನು ಟ್ಯಾಬ್ಲೆಟ್ಸ್ಗೆಲ್ಲ. ಹಾಗೆ ನೋಡಿ ಇಲ್ಲಿ ನನ್ನ ಕೈ ಯಾವ ಥರ ಊದ್ಕೊಂಡಿದ್ದೆ ಅಂತ. ಅಲ್ಲಿ ಮೆಣಸಿನ್ಕಾಯಿ ಗಿಡದಲ್ಲಿ ನಮ್ಮ ಮನೆಯವ್ರು ಮೆಣಸಿನ್ಕಾಯಿ ಬರೋಣ ಬಾ ಅಂದರು. ಹೋಗಿ ಅಲ್ಲಿ ಹಿಂಗೆ ಕೈ ಇಟ್ಟಿದ್ದಷ್ಟೇ ಫ್ರೆಂಡ್ಸ್. ಒಂದು ಮೆಣಸಿನ್ಕಾಯಿ ಕಿಸ್ಕೊಂಡು ಹಿಂಗೆ ಅಂದಿದ್ದಷ್ಟೇ. ಏನು ಕಚ್ಚಿತು ಅಂತ ಗೊತ್ತಿಲ್ಲ. ಈ ಗೂಡೆಲ್ಲ ಕಟ್ಟುತ್ತೆ ನೋಡಿ ಮಣ್ಣಲ್ಲಿ. ಈ ಹಳ್ಳಿ ಕಡೆ ಇರೋರ್ಗಾದರೆ ಗೊತ್ತಿರುತ್ತೆ. ಮಣ್ಣಲ್ಲಿ ಈ ಮನೆಗಳೆಲ್ಲ ಕಣಜ ಅಂತಾರಲ್ಲ ಆ ಥರ ಗೂಡು ಕಟ್ಟುತ್ತಲ್ಲ ಅದು ಕಚ್ಚಿರೋದು ಅಂದರು ನಮ್ಮ ಮನೆಯವರು. ನೋಡಿ ಎಷ್ಟು ಇನ್ನೂ ದಪ್ಪ ಇತ್ತು, ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಹಾಗೆ ಬಾಳೆಹಣ್ಣೆಲ್ಲ ಜಾಸ್ತಿ ಇತ್ತು ಮನೆಯಲ್ಲೇ. ಇದು ಹಣ್ಣಾಗಿದ್ದು ಮರದಲ್ಲಿ ಬಿಟ್ಟಿದ್ದು ಬಾಳೆಹಣ್ಣು. ಹಂಗೆ ಇಟ್ಟರೆ ತಿನ್ನಲ್ಲ ಅಂತೇಳಿ ಅವಲಕ್ಕಿ ನೆನೆಸಿ ಅದನ್ನು ಬಾಳೆಹಣ್ಣು ಹೆಚ್ಚಾಕಿ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ಹೆಚ್ಚಾಕಿ ಕೊಟ್ಟರೆ ತಿಂತಾರೆ ಅಂತ ಆ ಥರ ಮಾಡಿಕೊಡೋಣ ಅಂತ ಎಲ್ಲ ನೆನೆಸಿಟ್ಟಿದ್ದೀನಿ. ನಮ್ಮ ಮನೆಯವರು ಇಲ್ಲಿ ಕಡಲೆಕಾಯಿ ಹಾಕಿದ್ದೀವಲ್ಲ ಅದಕ್ಕೆ ಗೊಬ್ಬರ ಚೆಲ್ಲೋಣ ಅಂತ ಅದಕ್ಕೇನೋ ಔಷಧಿ ತೊಗೊಬಂದು ಮರಳಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಚೆಲ್ಲೋದಂತೆ. ಹುಲ್ಲು ಕಂಟ್ರೋಲ್ ಆಗೋದಕ್ಕೆ. ಹುಲ್ಲು ಬರುತ್ತಲ್ಲ ಕಡಲೆಕಾಯಲ್ಲಿ ಅದಕ್ಕೆ ಅದು ಕಂಟ್ರೋಲ್ ಆಗೋದಕ್ಕೆ ಅಂತ ಮರಳಲ್ಲಿ ಮಿಕ್ಸ್ ಮಾಡಿ ಚೆಲ್ಲೋದಂತೆ. ಅವ್ರು ಮಣ್ಣಲ್ಲಿ ಮಿಕ್ಸ್ ಮಾಡ್ಕೊತಾಯಿದ್ರು. ಹಾಗೆ ನಾನು ಚಿಂಟು ಇಲ್ಲಿ ಒಂದು ಸ್ವಲ್ಪ ಕ್ಲೀನಿಂಗ್ ಮಾಡ್ತಾಯಿದ್ವಿ. ಚಿಂಟುನ ವೀಡಿಯೋ ಮಾಡಂದ್ರೆ ನಂಗೆ ಸರಿಯಾಗಿ ಬರೋಲ್ಲ ಅಂದೆ. ಸರಿ ಅಂತ ನಾನೇ ಅವ್ನು ಕ್ಲೀನ್ ಮಾಡ್ತಾಯಿದ್ದ. ನಾನೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ನೋಡಿ. ಅವನು ಗೋಣಿ ಚೀಲ ಎಲ್ಲ ಎತ್ತಾಕ್ತಾ ಇದ್ದಾನೆ. ಹಾಗೆ ಇಲ್ಲಿ ಡ್ರಮ್ಮಲ್ಲಿ ಬೂಸ ಮತ್ತು ಹಿಂಡಿ ಚಕ್ಕೆ ಅದೆಲ್ಲ ಇಟ್ಟಿರ್ತೀವಿ ಹಸುಗಳಿಗೆ. ಈ ಡ್ರಮ್ಮಲ್ಲಿ ಹಾಕಿ ಆ ಡ್ರಮ್ ಹತ್ರ ಎಲ್ಲ ಹಿಂದೆ ಎಲ್ಲ ಗಲೀಜಾಗ್ಬಿಟ್ಟಿತ್ತು ಫುಲ್ಲಾಗಿ. ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಡ್ರಮ್ಮೆಲ್ಲ ಈ ಕಡೆಗೆ ಎಳೆದಿಟ್ಟಿದ್ದೀನಿ. ಎಲ್ಲ ಕಸ ಗುಡಿಸ್ಕೊಂಡು ನೀಟಾಗಿ ಮತ್ತೆ ಇಟ್ಕೊಳ್ಳೋಣ ಅಂತ ನೋಡಿ. ಯಾವ ಥರ ಆಗಿದೆ ಎಲ್ಲ ಕ್ಲೀನ್ ಮಾಡಿದ್ದಕ್ಕೆ. ಈ ಡ್ರಮ್ ಹತ್ರ ಎಲ್ಲ ಈ ಕಡೆ ತೆಗೆದು ಎಲ್ಲ ಗುಡಿಸ್ಕೊಳ್ಳೋಣ ಅಂತ ಹಾಕಿದ್ದೀನಿ.
ಬೆಳಗ್ಗಿನ ವಾತಾವರಣ ನೋಡಿ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಹಕ್ಕಿಗಳ ಚಿಲುಪಿಲಿ, ಕೋಗಿಲೆ ಸದ್ದು, ಕೋಳಿ ಸದ್ದು ತುಂಬಾ ಚೆನ್ನಾಗಿರುತ್ತೆ ಬೆಳಗಿನ ವಾತಾವರಣ. ಹಾಗೆ ನಾನು 5 ಗಂಟೆಗೆ ಎದ್ದೇಳ್ತೀನಲ್ಲ, ಹಾಗೆ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಇಲ್ಲೇ ಮೇಲೆ ಟೆರೆಸ್ ಮೇಲೇ ಆಮೇಲೆ ಕೆಳಗಡೆಗೆ ಹೋಗೋದು. ತುಂಬ ಚೆನ್ನಾಗಿರುತ್ತೆ ವಾತಾವರಣ ಅಂತೂ ಬೆಳಗ್ಗೆ ಟೈಮು. ಹಾಗೆ ಬಂದು ಗೇಟೆಲ್ಲ ತೆಗೆದು ಹಸುಗಳಿಗೆಲ್ಲ ಹುಲ್ಲೆತ್ತಾಕ್ಬಿಟ್ಟು ನೈಟ್ ಮಿಕ್ಕಿರೋದು ಇರುತ್ತಲ್ಲ ಅದನ್ನೇ ತೆಗೆದು ಹಸುಗೆ ಮತ್ತು ಕರುಗಳಿಗೆಲ್ಲ ಹಾಕಿ ಗೇಟ್ ತೆಗೆದ್ಬಿಟ್ಟು ಹೋಗ್ತೀನಿ ನಾನು ಒಳಗಡೆಗೆ. ತುಂಬ ಚೆನ್ನಾಗಿರುತ್ತೆ. ಸರಿಯಾಗಿ ಆವಾಗಲೇ ಬೆಳಕಾಗಿರಲಿಲ್ಲ ನಾನು ವೀಡಿಯೋ ಮಾಡಿದಾಗ, ಇವಾಗ ನೋಡಿ ಒಂದು ಸ್ವಲ್ಪ ಬೆಳಕಾಗಿದೆ. ವಾತಾವರಣ ಅಂತೂ ತುಂಬ ಒಂಥರ ಶಾಂತಯುತವಾಗಿರುತ್ತೆ. ಹಳ್ಳಿಯಲ್ಲಿ ಫಸ್ಟೇ ಏನು ಸೌಂಡು ಆ ಥರ ಇರೋಲ್ಲ, ವೆಹಿಕಲ್ಸ್ದೆಲ್ಲ. ಅದರಲ್ಲಿ ಹಕ್ಕಿಗಳ ಚಿಲಿಪಿಲಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ವಾತಾವರಣ ಕೇಳೋದಕ್ಕೆ ಒಂಥರ ತಂಪಾಗಿರುತ್ತೆ ನೋಡಿ. ಕರುಗಳಿಗೆಲ್ಲ ಹಾಕಿ, ಕೋಳಿಗಳಿಗೆಲ್ಲ ಮೇವು ಹಾಕಿ ಸಿಲಿಂಡ್ರಿದ್ದು ಆಚೆನೇ ಇಟ್ಟಿದ್ವಿ. ನೈಟ್ ಅವ್ರು ಬಂದು ಕೊಟ್ಟೋಗಿದ್ರು. ಒಳಗಡೆಗೆ ಎತ್ತಿಡಲಿಲ್ಲ, ಇಲ್ಲೇ ಬಿಟ್ಬಿಟ್ಟಿದ್ವಿ ಬೆಳಗ್ಗೆ ಎತ್ತಿಡೋಣ ಅಂತ. ಅದನ್ನು ಒಳಗಡೆ ತೆಗೆದಿಟ್ಟು ಬಸಾರು ಮಾಡೋಣ ಅಂಥೇಳಿ ನುಗ್ಗೆ ಸೊಪ್ಪು ಒಂದು ದಿನದ ಮುಂಚೆನೇ ಕಿತ್ತು ಈ ಥರ ಟವಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೋಡಿ. ಈ ಥರ ಸೊಪ್ಪೆಲ್ಲ ಬಿಟ್ಕೊಳ್ಳುತ್ತೆ ಫ್ರಿಜ್ಜಲ್ಲಿ ಹಾಕಿ ಎತ್ತಿಟ್ಬಿಟ್ರೆ 1-2 ದಿನದ ಮುಂಚೆನೇ. ಅದ್ರ ಜೊತೆಗೆ ಸಬ್ಬಕ್ಕಿ ಮತ್ತು ಅರವೆ ಸೊಪ್ಪು ತಂದಿದ್ದೆ, ಅದು ಹಾಕಿ ಬಸಾರು ಮಾಡೋಣ ಅಂತ ಸೊಪ್ಪು ಬಿಡಿಸ್ಕೊತಾ ಇದ್ದೀನಿ. ಹಾಗೆ ಮೀಶೋಲ್ಲಿ ಇದು ಬುಟ್ಟಿ ಬುಕ್ ಮಾಡಿದ್ದೆ ಫ್ರೆಂಡ್ಸ್. ನೋಡೋದಕ್ಕೆ ಅದರಲ್ಲಿ ತುಂಬ ದೊಡ್ಡದಾಗಿ ಕಾಣ್ತಾ ಇತ್ತು. ಅದು ಬಂದಮೇಲೆ ಇದರಲ್ಲೂ ಹಾಗೆ ಕಾಣ್ತಾ ಇದೆ ನಿಮಗೆ ಪಿಕ್ಚರು, ಆದರೆ ಇಷ್ಟು ದೊಡ್ಡದಿಲ್ಲ, ಅದು ತುಂಬ ಚಿಕ್ಕದಾಗಿದೆ. ಪರವಾಗಿಲ್ಲ, ಪಾತ್ರೆಗಳೆಲ್ಲ ಅವಾಗೆ ತೊಳೆದುಕೊಂಡು ಕ್ಲೀನ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಇಟ್ಕೊಬೋದು, ಒಂದು ಟೈಮ್ ಪಾತ್ರೆ ತೊಳೆದು ಅದರಲ್ಲಿ ಇಟ್ಕೊಬೋದು ನೀಟಾಗಿ. ನೀರೆಲ್ಲ ಸೋರ್ಕೊಳ್ಳುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗೇ ಇದೆ ಕ್ವಾಲಿಟಿ ಎಲ್ಲ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಹಾಗೆ ನೋಡಿ, ಇಲ್ಲಿ ನೇರಳೆ ಕಿತ್ತಕ್ಕೆ ಬಂದಿದ್ದಾರೆ. ಎಲ್ಲ ಕೊಟ್ಬಿಟ್ಟಿದ್ವಿ ನಾವು, ಇಷ್ಟು ಅಂತ ದುಡ್ಡಿಗೆ ಕೊಟ್ಬಿಟ್ಟಿದ್ವಿ. ಅದು ಹಣ್ಣೆಲ್ಲ ಕಿತ್ಕೊಂಡು ಅವರು ಮಾರೋರು, ತಗೊಂಡಿರೋರು ಮಾರೋದಕ್ಕೆ ಮಾರ್ಕೆಟ್ಗೆ ಹಾಕೋಕ್ಕೆ ಅಂತ ಕಿತ್ಕೊಂಡು ಹೋಗ್ತಾರೆ ನೋಡಿ. ಇದೆಲ್ಲ ಕಿತ್ತು ಜೆಂಟ್ಸ್ ಎಲ್ಲ ಕಿತ್ಕೊಡ್ತಾ ಇದ್ದಾರೆ. ಇವ್ರು ಲೇಡೀಸು ಎಲ್ಲ ಬಾಕ್ಸ್ಗೆ ಹಾಕೋದು. ಸೇಮ್ ಟೊಮೊಟೊ ಹೆಂಗೆ ಹಾಯ್ತೀವಲ್ಲ ಅದೇ ಥರ ಆಯ್ದು ಈ ಥರ ಹಾಕ್ತಾರೆ ನೋಡಿ. ಇಲ್ಲಿ ಬಾಕ್ಸ್ಗೆ ಹಾಕಿಟ್ಟಿದ್ದಾರೆ. ಸೈಜ್ ಇರೋದೆಲ್ಲ ಒಂದು ಕಡೆ, ಚಿಕ್ಕದಾಗಿರೋದೆಲ್ಲ ಒಂದು ಕಡೆ, ಆ ಥರ. ಥ್ಯಾಂಕ್ ಯು ಫಾರ್ ವಾಚಿಂಗ್.